ಮೆಟ್ರೋ ದರ ಏರಿಕೆಯ ವಿಚಾರವಾಗಿ ಇಂದು ಸಂಸದ ತೇಜಸ್ವಿ ಸೂರ್ಯ ಪ್ರತಿಭಟನೆ ಮಾಡುವಂತಹ ಹಿನ್ನೆಲೆಯಲ್ಲಿ ಜಯನಗರ ಪೊಲೀಸರು ಮುಂಜಾಗ್ರತಾ ಕ್ರಮವನ್ನು ವಹಿಸಿದ್ದಾರೆ. ಇಂದು ಸಂಸದ ತೇಜಸ್ವಿ ಸೂರ್ಯ ಪ್ರತಿಭಟನೆ ಮಾಡುವಂತಹ ಹಿನ್ನೆಲೆಯಲ್ಲಿ ಜಯನಗರ ಪೊಲೀಸರಿಂದ ಮುಂಜಾಗ್ರತಾ ಕ್ರಮ ಕೈಗೊಳ್ಳಲಾಗಿದೆ. ಆರ್ವಿ ಮೆಟ್ರೋ ನಿಲ್ದಾಣದಲ್ಲಿ ಬಿಗಿ ಭದ್ರತೆಯನ್ನ ಕೈಗೊಳ್ಳಲಾಗಿದೆ. ಸ್ಥಳದಲ್ಲಿ ಕೆಎಸ್ಆರ್ಪಿ ತುಕಡಿಯನ್ನ ಯೋಜನೆ ಕೂಡ ಮಾಡಲಾಗಿದೆ. ಮೆಟ್ರೋ ಪ್ರಯಾಣಿಕರಿಗೆ ತೊಂದರೆ ಆಗದಂತೆ ಕ್ರಮ ವಹಿಸಲಾಗಿದ್ದು, ಮೆಟ್ರೋ ದರ ವಿಚಾರವಾಗಿ ಪ್ರತಿಭಟನೆ ನಡೆಸುವಂತಹ ಸಾಧ್ಯತೆ ಕೂಡ ಇತ್ತು. ಖಾಲಿ ಟ್ರಂಕ್ ಪ್ರದರ್ಶಿಸಿ ಮುಷ್ಕರ ಮಾಡುವಂತಹ ಸಾಧ್ಯತೆ ಇದೆ. ಇತ್ತ ತೇಜಸ್ವಿ ಸೂರ್ಯಗೆ ಪೊಲೀಸರು ಕೂಡ ನೋಟಿಸ್ ನೀಡಿದ್ದಾರೆ ಎನ್ನಲಾಗ್ತಾ ಇದೆ. ಕೇಂದ್ರ ಸರ್ಕಾರದ ಸೂಚನೆಯ ಬೆನ್ನಲ್ಲೇ ಬಿಎಂಆರ್ಸಿಎಲ್ ಟಿಕೆಟ್ ದರ ಏರಿಕೆ ಮಾಡುವಂತಹ ನಿರ್ಧಾರದಿಂದ ಹಿಂದೆ ಸರಿದಿದೆ. ಆದರೆ ತೇಜಸ್ವಿ ಸೂರ್ಯ ಅವರು ಈ ಒಂದು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ವಾಗ್ದಾಳಿಯನ್ನು ನಡೆಸಿರುವಂಥದ್ದು. ಕಾಂಗ್ರೆಸ್ ಸರ್ಕಾರ ಯೋಜನೆಗಳನ್ನು ಜಾರಿ ಮಾಡಿ ಜನರಿಗೆ ವಿಪರೀತವಾದಂತಹ ಬೆಲೆ ಏರಿಕೆಯ ಒಂದು ಪರಿಸ್ಥಿತಿಯನ್ನ ನಿರ್ಮಾಣ ಮಾಡಿದೆ, ವಾತಾವರಣವನ್ನ ನಿರ್ಮಾಣ ಮಾಡಿದೆ ಎನ್ನುವಂತಹ ಆಕ್ರೋಶವನ್ನ ಹೊರಗಾಕಿದ್ರು. ಈ ಕುರಿತಂತೆ ಅವರು ಕೂಡ ವಿಡಿಯೋವನ್ನು ಮಾಡಿ ಸಾಮಾಜಿಕ ಜಾಲತಾಣಗಳಲ್ಲಿ ಕೂಡ ಹರಿಬಿಟ್ಟಿದ್ರು. ಹಾಗೆ ಸಾರ್ವಜನಿಕರಿಗೆ ಜಾಗೃತಿ ಮೂಡಿಸುವಂತಹ ಕೆಲಸದಲ್ಲೂ ಕೂಡ ನಿರತರಾಗಿದ್ದಾರೆ ಅಂತಾನೆ ಹೇಳ್ಬೋದು. ನೋಡಿ, ಸರ್ಕಾರ ಈ ಒಂದು 5 ಯೋಜನೆಗಳನ್ನ ತಂದಾಗಿಂದ ಕೂಡ ಸರ್ಕಾರದ ಖಜಾನೆ ಖಾಲಿಯಾಗಿದೆ. ಈ ಖಜಾನೆ ಖಾಲಿಯಾಗಿರೋದ್ರಿಂದ ಏನು ಖಾಲಿ ಟ್ರಂಕ್ ಅನ್ನ ತೋರಿಸಿ ಇವತ್ತು ಪ್ರತಿಭಟನೆಗೆ ಮುಷ್ಕರ ಮಾಡೋದಕ್ಕೆ ಮುಂದಾಗಿರುವಂಥದ್ದು. ನ್ಯಾಷನಲ್ ಕಾಲೇಜ್ ಆರ್ವಿ ರೋಡ್ನಲ್ಲಿ ಆರ್ವಿ ಮೆಟ್ರೋ ನಿಲ್ದಾಣದಲ್ಲಿ ಬಿಗಿ ಭದ್ರತೆಯನ್ನ ಕೂಡ ಕೈಗೊಳ್ಳಲಾಗಿರುವಂಥದ್ದು ನೀವು ಕೂಡ ಗಮನಿಸಬಹುದಾಗಿದೆ. ನೋಡಿ, ಮೆಟ್ರೋ ಪ್ರಯಾಣಿಕರಿಗೆ ಯಾವುದೇ ರೀತಿ ತೊಂದರೆ ಆಗಬಾರ್ದು ಅನ್ನುವಂತಹ ಕ್ರಮವನ್ನ ಕೂಡ ಕೈಗೊಂಡಿದ್ದಾರೆ. ಹೀಗಾಗಿ ಕೆಎಸ್ಆರ್ಪಿ ತುಕಡಿಯನ್ನ ಕೂಡ ನಿಯೋಜನೆ ಮಾಡಲಾಗಿರುವಂಥದ್ದು. ಇತ್ತ ತೇಜಸ್ವಿ ಸೂರ್ಯ ಅವರಿಗೂ ಕೂಡ ಪೊಲೀಸರು ಈ ಪ್ರತಿಭಟನೆ ಮಾಡದಂತೆ, ಮುಷ್ಕರ ಮಾಡದಂತೆ ನೋಟಿಸ್ ಅನ್ನ ಕೂಡ ನೀಡಿದ್ದಾರೆ ಎನ್ನಲಾಗ್ತಾ ಇದೆ. ಬಿಜೆಪಿ ಸಂಸದ ತೇಜಸ್ವಿ ಸೂರ್ಯ ಪ್ರತಿಭಟನೆ. ಖಾಲಿ ಟ್ರಂಕ್ ಪ್ರದರ್ಶಿಸಿದ ತೇಜಸ್ವಿ ಸೂರ್ಯ. ಕಾಂಗ್ರೆಸ್ ಸರ್ಕಾರ ಖಾಲಿ ಸರ್ಕಾರ ಎಂಬ ಬರಹ ಕೂಡ ಇದೆ. ಖಾಲಿ ಸರ್ಕಾರ ಎಂದು ಬರೆದಿರುವಂತಹ ಟ್ರಂಕ್ ಪ್ರದರ್ಶನ ಮಾಡಿದ್ದಾರೆ ತೇಜಸ್ವಿ ಸೂರ್ಯ. ಖಾಲಿ ಟ್ರಂಕ್ನಲ್ಲಿ ಸಿಎಂ ಮತ್ತು ಡಿಸಿಎಂ ಇಬ್ಬರ ಫೋಟೋ ಕೂಡ ಇದೆ. ಇಬ್ಬರ ಫೋಟೋ ಹಾಕಿರುವಂತಹ ಟ್ರಂಕ್ ಪ್ರದರ್ಶನವನ್ನ ಮಾಡಿದ್ದಾರೆ. ಆರ್ವಿ ರಸ್ತೆ ಮೆಟ್ರೋ ನಿಲ್ದಾಣದಲ್ಲಿ ಪ್ರತಿಭಟನೆಗೆ ಮುಂದಾಗಿರುವಂತದ್ದು ತೇಜಸ್ವಿ ಸೂರ್ಯ. ತೇಜಸ್ವಿಗೆ ಶಾಸಕ ಸಿಕೆ ರಾಮಮೂರ್ತಿ ಸಾಥ್ ಕೂಡ ನೀಡಿದ್ದಾರೆ. ತೇಜಸ್ವಿ ಸೂರ್ಯ ಸಿಕೆ ರಾಮಮೂರ್ತಿ ಅವರನ್ನ ವಶಕ್ಕೆ ಪಡೆದಿದ್ದಾರೆ ಪೊಲೀಸರು. ನಮ್ಮ ಮೆಟ್ರೋ ಟಿಕೆಟ್ ದರ ಏರಿಕೆಯ ಬಗ್ಗೆ ಆಕ್ರೋಶವನ್ನ ಕೂಡ ಹೊರಗಾಕಿದ್ರು. ಆರ್ವಿ ರೋಡ್ ಮೆಟ್ರೋ ಸ್ಟೇಷನ್, ರಾಷ್ಟ್ರೀಯ ವಿದ್ಯಾಲಯ ರೋಡ್ನ ಮೆಟ್ರೋ ಸ್ಟೇಷನ್ನ ಒಂದು ದೃಶ್ಯಾವಳಿಗಳನ್ನ ಗಮನಿಸ್ತಾ ಇದ್ದೀರಾ. ಈಗಾಗಲೇ ಪ್ರತಿಭಟನೆಗೂ ಕೂಡ ತೇಜಸ್ವಿ ಸೂರ್ಯ ಅವರು ಮುಂದಾಗಿದ್ರಂತೆ. ತೇಜಸ್ವಿ ಸೂರ್ಯ ಅವರು ಖಾಲಿ ಟ್ರಂಕ್ ಅನ್ನ ಪ್ರದರ್ಶನ ಮಾಡ್ತಾ ಪ್ರತಿಭಟನೆಗೆ ಮುಂದಾಗಿರುವಂಥದ್ದು. ಹಾಗೆ ಆ ಒಂದು ಖಾಲಿ ಸರ್ಕಾರ ಎನ್ನುವಂತಹ ಬರಹ ಕೂಡ ಆ ಒಂದು ಖಾಲಿ ಟ್ರಂಕ್ ಮೇಲೆ ಇರುವಂಥದ್ದು. ಹಾಗೆ ಡಿಸಿಎಂ ಡಿಕೆ ಶಿವಕುಮಾರ್ ಹಾಗೆ ಸಿಎಂ ಸಿದ್ದರಾಮಯ್ಯ ಅವರ ಫೋಟೋ ಕೂಡ ಅದರಲ್ಲಿ ಇರುವಂಥದ್ದು. ಸಿಕೆ ರಾಮಮೂರ್ತಿ ಅವರು ಕೂಡ ಅವರ ಪ್ರತಿಭಟನೆಗೆ ಸಾಥ್ ಕೂಡ ನೀಡಿದ್ದಾರೆ. ಆದರೆ ಪ್ರಯಾಣಿಕರಿಗೆ ಯಾವುದೇ ತೊಂದರೆಯಾಗದಂತೆ ಅವರನ್ನ ಕೂಡ ಆ ಒಂದು ಪ್ರತಿಭಟನಾ ಸ್ಥಳದಿಂದ ವಶಕ್ಕೆ ಪಡೆಯಲಾಗಿರುವಂಥದ್ದು. ಮೆಟ್ರೋ ದರ ವಿಚಾರವಾಗಿ ಪ್ರತಿಭಟನೆ ನಡೆಸುವಂತಹ ಸಾಧ್ಯತೆ ಇತ್ತು. ಹೀಗಾಗಿ ಪ್ರತಿಭಟನೆ ನಡೆಸುವಂತಹ ಕಾರ್ಯಕ್ಕೂ ಕೂಡ ಮುಂದಾಗಿರುವಂಥದ್ದು. ಈ ಕುರಿತಂತೆ ಇನ್ನಷ್ಟು ಮಾಹಿತಿಯನ್ನು ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಅಭಿಷೇಕ್. ದೂರವಾಣಿ ಸಂಪರ್ಕದಿಂದ ಜಾಯಿನ್ ಆಗ್ತಾ ಇದ್ದಾರೆ. ಅಭಿಷೇಕ್, ಈಗಾಗಲೇ ತೇಜಸ್ವಿ ಸೂರ್ಯ ಅವರು ಪ್ರತಿಭಟನೆಯ ಒಂದು ಕರೆಯನ್ನ ಕೂಡ ಕೊಟ್ಟಿದ್ರು. ಪರಿಸ್ಥಿತಿ ಹೇಗಿದೆ ಈಗ? ಅಲ್ಲೊಂದು ಪ್ರತಿಭಟನೆಯ ವಾತಾವರಣ ನಿರ್ಮಾಣವಾಗಿದೆಯಾ, ಹೇಗೆ? ಕಾವ್ಯ, ಖಂಡಿತ ಮೆಟ್ರೋ ದರದ ಏರಿಕೆ ವಿಚಾರವಾಗಿ ಕಾಂಗ್ರೆಸ್ ಮತ್ತು ಬಿಜೆಪಿ ನಾಯಕರಲ್ಲಿ ದೊಡ್ಡ ಮಟ್ಟದಲ್ಲಿ ಜಟಾಪಟಿ ಶುರುವಾಗಿದೆ. ಇದಾಗಲೇ ಒಂದು ಕಡೆ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರದತ್ತ ಬೊಟ್ಟು ಮಾಡ್ತಿದ್ರೆ, ಈಗ ಕೇಂದ್ರದ ಸಂಸದರು ರಾಜ್ಯ ಸರ್ಕಾರದ ಮೇಲೆ ಬೊಟ್ಟು ಮಾಡುವಂತ ಒಂದು ಕೆಲಸ ಆಗ್ತಿದೆ. ಅದ್ರಲ್ಲೂ ಕೂಡ ಸಂಸದರಾಗಿರ್ತಕ್ಕಂಥ ತೇಜಸ್ವಿ ಸೂರ್ಯ ಅವರು ಸದ್ಯಕ್ಕೆ ಏನು ಇಂದಿನಿಂದ ಮೆಟ್ರೋ ದರದಲ್ಲಿ 5% ಶೇಕಡ 5% ದರವನ್ನ ಏರಿಕೆ ಮಾಡುವಂತ ಏನು ಒಂದು ತೀರ್ಮಾನ ಆಗಿತ್ತು. ಆ ಒಂದು ತೀರ್ಮಾನಕ್ಕೆ ಕೇಂದ್ರ ಸರ್ಕಾರದಿಂದ ಇದೀಗ ಏನು ಸ್ಪಷ್ಟವಾಗಿ ಒಂದು ಸಂದೇಶ ಕೊಡಲಾಗಿದೆ. ಸದ್ಯಕ್ಕೆ ಇವತ್ತಿಂದ ಬಿಎಂಆರ್ಸಿಎಲ್ ಅಲ್ಲಿ ಯಾವುದೇ ರೀತಿಯ ಒಂದು ದರ ಏರಿಕೆ ಮಾಡುವಂತ ಒಂದು ವಿಚಾರ ಇಲ್ಲ ಅನ್ನುವಂತ ಒಂದು ವಿಚಾರವನ್ನ ಸ್ವತಃ ತೇಜಸ್ವಿ ಸೂರ್ಯ ಅವರು ಪ್ರಸ್ತುತಪಡಿಸ್ತಾರೆ. ಅದಾದ ನಂತರ ರಾಜ್ಯ ಸರ್ಕಾರದ ವಿರುದ್ಧ ಗಂಭೀರ ಆರೋಪ ಮಾಡ್ತಾರೆ. ಯಾವುದೇ ಸರ್ಕಾರ ಇದ್ರೂ ಕೂಡ ಏನು ಬಿಎಂಆರ್ಸಿಎಲ್ಗೆ ಪ್ರತಿ ವರ್ಷ ಬಜೆಟರಿ ಒಂದು ಸಪೋರ್ಟ್ ನ ಕೊಡ್ಬೇಕಾಗುತ್ತೆ. ಆದ್ರೆ ರಾಜ್ಯ ಸರ್ಕಾರ ಏನು ಕೊಟ್ಟಿರುವಂತ 5 ಗ್ಯಾರಂಟಿ ಯೋಜನೆಗಳ ಪೈಕಿ
ಎಲ್ಲವೂ ಕೂಡ ಏನು ಖಜಾನೆಯನ್ನ ಖಾಲಿ ಮಾಡ್ಕೊಂಡಿದೆ. ಬರುವಂತ ಎಲ್ಲಾ ಆದಾಯ ಕೂಡ ಗ್ಯಾರಂಟಿ ಸ್ಕೀಮ್ಗಳಿಗೆ ಹೋಗ್ತಿದೆ. ಹೀಗಾಗಿ BMRCL ಕೊಡ್ಬೇಕಾಗಿರ್ತಕ್ಕಂತ ಬಜೆಟರಿ ಸಪೋರ್ಟ್ ನ ಕೊಡಕ್ಕೆ ಆಗದಿರೋಂತ ಹಿನ್ನೆಲೆಯಲ್ಲಿ ಇದೀಗ ರಾಜ್ಯ ಸರ್ಕಾರವೇ ನೇರವಾಗಿ BMRCL ಮೇಲೆ ಒತ್ತಡ ಹಾಕಿ ಏನು ಈ ಒಂದು ದರ ಏರಿಕೆಗೆ ಕಾರಣ ಆಗಿದೆ ಅಂತ ತೇಜಸ್ವಿ ಸೂರ್ಯ ಅವರು ನಿನ್ನೆ ಒಂದು ಪ್ರತಿಕ್ರಿಯೆ ಕೊಟ್ಟಿದ್ರು. ಹೀಗಾಗಿ ರಾಜ್ಯ ಸರ್ಕಾರದ ವಿರುದ್ಧ ಇದೀಗ ಏನು ಅಸಮಾಧಾನಗೊಂಡಿರ್ತಕ್ಕಂಥ ಕೇಂದ್ರ ಸರ್ಕಾರ ಹಾಗೂ ತೇಜಸ್ವಿ ಸೂರ್ಯ ಅವರು ಇಂದು ಜಯನಗರದ MERC ಒಂದು ಸ್ಥಳದಲ್ಲಿ ಪ್ರಮುಖವಾಗಿ ರಾಜ್ಯ ಸರ್ಕಾರದ ವಿರುದ್ಧ ಒಂದು ಖಾಲಿ ಟ್ರಂಕ್ ಹಿಡಿಯುವ ಮುಖಾಂತರ ಪ್ರತಿಭಟನೆ ಮಾಡಿದ್ದಾರೆ. ಈ ಒಂದು ಗ್ಯಾರಂಟಿ ಸರ್ಕಾರದಲ್ಲಿ ಯಾವುದೇ ರೀತಿ ಒಂದು ಖಜಾನೆ ಖಾಲಿ ಇಲ್ಲ, ಜೊತೆಗೆ ಬರುವಂತ ಎಲ್ಲ ಆದಾಯ ಕೂಡ ಗ್ಯಾರಂಟಿ ಸ್ಕೀಮ್ಗೆ ಹೋಗ್ತಿರೋದ್ರಿಂದ ಅಭಿವೃದ್ಧಿ ಮಾಡೋದಕ್ಕೆ ಯಾವುದೇ ರೀತಿ ಇಲ್ಲಿ ಸಹಕಾರವಿಲ್ಲ ಅನ್ನುವಂತ ಒಂದು ಆಕ್ರೋಶನ ಹೊರಹಾಕಿದ್ದಾರೆ. ಅಲ್ಲಿದಂತ ತೇಜಸ್ವಿ ಸೂರ್ಯ ಅವರಿಗೆ ಶಾಸಕರಾಗಿರ್ತಕ್ಕಂಥ CK ರೂಮೂರ್ತಿ ಅವರು ಸೇರಿದಂತೆ ಅನೇಕ ಬಿಜೆಪಿ ಕಾರ್ಯಕರ್ತರಿಗೂ ಮುಖಂಡರು ಕೂಡ ಸಪೋರ್ಟ್ ನ ಕೊಟ್ಟಿದ್ದಾರೆ. ಅದೇ ಪರಿಸ್ಥಿತಿ ತಿಳಿಯಾದಂತೆ ಹೋದಂತೆ ಅಲ್ಲಿನ ಪೊಲೀಸರು ಇದೀಗ ಸಂಸದರನ್ನ ವಶಕ್ಕೆ ಪಡಿಸಿಕೊಂಡು ಅಲ್ಲಿಂದ ಸಮೀಪದ ಒಂದು ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡೋಗಿರುವಂತ ಒಂದು ಮಾಹಿತಿ ಲಭ್ಯ ಆಗ್ತಿದೆ. ಆದ್ರೆ ಇಲ್ಲಿ ಒಂದು ಪ್ರಮುಖವಾಗಿ ಪ್ರಶ್ನೆ ಉದ್ಭವ ಆಗುತ್ತದ್ದು, ಈ ಒಂದು ಬಿಜೆಪಿ BMRCL ದರ ಹೆಚ್ಚಾಗೋದಕ್ಕೆ ಸ್ಪಷ್ಟವಾದಂತ ಕಾರಣ ಏನು? ಒಂದು ಕಡೆ BMRCL ಹೇಳ್ತಿದೆ ನಮಗೆ ಯಾವುದೇ ರೀತಿಯ ಒಂದು ಆದೇಶ ಬಂದಿಲ್ಲ, ಕೇಂದ್ರ ಸರ್ಕಾರದಿಂದಲೂ ಯಾವುದೇ ಆದೇಶ ಬಂದಿಲ್ಲ, ರಾಜ್ಯ ಸರ್ಕಾರದಿಂದಲೂ ಕೂಡ ಯಾವುದೇ ರೀತಿಯ ಒಂದು ಸ್ಪಷ್ಟ ಆದೇಶ ಬಂದಿಲ್ಲ ಅಂತ ಹೇಳ್ತದೆ. ಆದ್ರೆ ಇಲ್ಲಿ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಮೇಲೆ ಬೊಟ್ಟು ಮಾಡ್ತಿರುವಂತದ್ದು, ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಮೇಲೆ ಬೊಟ್ಟು ಮಾಡ್ತಿರುವಂತದ್ದು ಇಲ್ಲಿ ಸಾರ್ವಜನಿಕರಲ್ಲಿ ಒಂದಷ್ಟು ಆಕ್ರೋಶಕ್ಕೂ ಕೂಡ ಒಂದು ಕಾರಣ ಆಗಿದೆ. ಯಾಕಂತಂದ್ರೆ ಈ ಕಳೆದ 4-5 ತಿಂಗಳಿಂದಷ್ಟೇ BMRCL ಅವರು ಹೆಚ್ಚಿನ ಒಂದು ದರವನ್ನ ಏರಿಕೆ ಮಾಡಿದ್ರು. ಆ ಒಂದು ಸಂದರ್ಭದಲ್ಲಿ ಕೂಡ ಸಾರ್ವಜನಿಕರು ಮೆಟ್ರೋ ನಿಲ್ದಾಣದಲ್ಲಿ ಒಂದಷ್ಟು ಆಕ್ರೋಶನವ್ರು ಹಾಕಿದ್ರು. ಯಾಕಂತಂದ್ರೆ ದೇಶದಲ್ಲೇ ಮೆಟ್ರೋ, ನಮ್ಮ ಬೆಂಗಳೂರು ಮೆಟ್ರೋ ಅತ್ಯಂತ ದುಬಾರಿ ಮೆಟ್ರೋ ಆಗಿರುತ್ತೆ. ಈ ಒಂದು ಸರ್ಕಾರ ಅಧಿಕಾರಕ್ಕೆ ಬಂದಾಗಿಂದ ಬರೀ ಸಾರ್ವಜನಿಕ ರಂಗದಲ್ಲಿ ಮತ್ತು ಉದ್ಯಮಗಳಿಗೆ ಉತ್ತೇಜನ ಕೊಡುತ್ತೆ ಹೊರತು ವೋಟ್ ಆಗಿರ್ತಕ್ಕಂಥ ಮತದಾರ ಒಂದು ಅಭಿವೃದ್ಧಿಗೆ ಈ ಒಂದು ಸರ್ಕಾರ ಗಮನ ಕೊಡ್ತಾ ಇಲ್ಲ ಅಂತ ಒಂದು ಆಕ್ರೋಶನವ್ರು ಹಾಕಿದ್ದಾರೆ. ಸಾಮಾಜಿಕ ಜಾಲತಾಣಗಳಾಗಿರ್ಬೋದು, ಜೊತೆಗೆ ನೇರವಾಗಿ ಸಾರ್ವಜನಿಕರ ಒಂದು ಆಕ್ರೋಶಕ್ಕೆ ಈ ಒಂದು ರಾಜ್ಯ ಸರ್ಕಾರ ಕೆಂಗನಿಗೆ ಗುರಿ ಆಗ್ತಿದ್ಯಾ ಅನ್ನೊಂದು ಪ್ರಶ್ನೆ ಕೂಡ ಇದೀಗ ಸದ್ಯಕ್ಕೆ ಉದ್ಭವ ಆಗ್ತಿದೆ. ಕಾವ್ಯ, ಎಸ್ಸಿನ ಪ್ರಯಾಣಿಕರು ಏನಾದ್ರೂ ಪ್ರತಿಭಟನೆಗೆ ಕೈ ಜೋಡಿಸಿದ್ದಾರಾ? ಹೇಗೆ ಪ್ರಯಾಣಿಕರು ಹೇಗೆ ರಿಯಾಕ್ಟ್ ಮಾಡ್ತಿದ್ದಾರೆ ಈ ಒಂದು ವಿಚಾರದ ಬಗ್ಗೆ? ಕಾವ್ಯ, ಸದ್ಯದ ಪರಿಸ್ಥಿತಿಗೆ ಸಾರ್ವಜನಿಕರು ಕೂಡ ಈ ಒಂದು ದರ ಏರಿಕೆ ವಿಚಾರವಾಗಿ ತಮ್ಮದೇ ಆದಂತ ಒಂದು ಆಕ್ರೋಶ ಅವರು ಹಾಕಿದ್ರು. ಯಾಕಂತಂದ್ರೆ ಕಳೆದ 4-5 ತಿಂಗಳಲ್ಲಷ್ಟೇ BMRCL ಅವರು ದರವನ್ನ ಏರಿಕೆ ಮಾಡಿ ಒಂದು ಸುತ್ತೋಲೆನೆ ಹೊರಡಿಸಿದ್ರು. ಯಾಕಂತಂದ್ರೆ ಬೆಂಗಳೂರು ನಗರ ಅಂದ್ರೆ ಇಲ್ಲಿ ಟ್ರಾಫಿಕ್ ಹೆಚ್ಚಿನ ಒಂದು ದಟ್ಟಣೆ ಇರೋದ್ರಿಂದ ಸಹಜವಾಗಿ IT-BT ಹೋಗಿರುವಂತವ್ರು, ಜೊತೆಗೆ ಕೆಲಸಕ್ಕೆ ತೆರಳುವಂತವ್ರು, ಕಚೇರಿ ಕೆಲಸಗಳಿಗೆ, ಕಾಲೇಜುಗಳಿಗೆ ತೆರಳುವಂತ ವಿದ್ಯಾರ್ಥಿಗಳಾಗಿರೋದು ಎಲ್ಲೂ ಕೂಡ ಮೆಟ್ರೋವನ್ನ ಪ್ರಿಪೇರ್ ಮಾಡ್ತಾರೆ. ಇಂತ ಒಂದು ಸಂದರ್ಭದಲ್ಲಿ ನೀವು ಮೆಟ್ರೋ ದರವನ್ನ ಏರಿಕೆ ಮಾಡಿದ್ರೆ ನಾವು ಯಾವ ರೀತಿ ಸಂಚಾರ ಮಾಡಬೇಕು ಅನ್ನೋ ಒಂದು ಆಕ್ರೋಶ ಕೂಡ ಸಾರ್ವಜನಿಕರು ಅವರು ಹಾಕಿದ್ರು. ಜೊತೆಗೆ ಲೀಟರ್ ಪೆಟ್ರೋಲ್ಗೆ ಇದೀಗ 100 ರಿಂದ 102 ರೂಪಾಯಿ ಇದೆ. ಇದರ ಜೊತೆಗೆ ಮೆಟ್ರೋ ಕೂಡ ಟಿಕೆಟ್ ನ ದರ ಏರಿಕೆ ಮಾಡಿದ್ರೆ ನಾವು ಗಾಡಿಯಲ್ಲೇ ಹೋಗಬಹುದು ಅನ್ನುವಂತ ಒಂದು ನಿಲುವು ಕೂಡ ಸಾರ್ವಜನಿಕರು ತಾಳಿರುವಂತದ್ದು. ಹೀಗಾಗಿ ಈ ಒಂದು ವಿಚಾರ ಏರಿಕೆಯ ವಿಚಾರವಾಗಿ ಸಾರ್ವಜನಿಕರು ಕೂಡ ಒಂದಷ್ಟು ಆಕ್ರೋಶನವರು ಆಗ್ತಿದ್ದಾರೆ. ಸೋಷಿಯಲ್ ಗಳಲ್ಲಾಗಿರ್ಬೋದು, ಟ್ವಿಟರ್ ಗಳಾಗಿರ್ಬೋದು, ಅವ್ರದೇ ಆದಂತ ಒಂದು ಅಭಿಯಾನ ತಮ್ಮ ಒಂದು ಅಭಿಯಾನ ಮಾಡುವ ಮುಖಾಂತರ ಆಕ್ರೋಶನವರು ಆಗ್ತಿದ್ದಾರೆ. ಹಿಂದೆ ನೋಡ್ತಾ ಇರ್ಬೋದು, ಬಾಯ್ಕಟ್ ಮೆಟ್ರೋ ಅಂತ ಕೂಡ ಮಾಡಿದ್ರು. ಅಂದ್ರೆ ಈ ಒಂದು ವಿಚಾರಕ್ಕೆ ಯಾವ ರೀತಿ ಸಾರ್ವಜನಿಕರು ರೆಸ್ಪಾನ್ಸ್ ಕೊಡ್ತಾರೆ ಅಂತ ಕೂಡ ಸದ್ಯಕ್ಕೆ ಕಾದ್ ನೋಡ್ಬೇಕಾಗುತ್ತೆ. ಕಾವ್ಯ, ಥ್ಯಾಂಕ್ ಯು ಅಭಿಷೇಕ್, ತಮ್ಮೆಲ್ಲ ಡೀಟೇಲ್ಸ್ಗಾಗಿ ಧನ್ಯವಾದಗಳು. This is not my assertion. ಒಂದು ಸ್ಪಷ್ಟ ಮಾಡ್ತಾ ಇದ್ದೀನಿ, ಪೊಲೀಸ್ನವರಿಗೆ ವಿಶೇಷವಾಗಿ ನಾನು ಮನವಿ ಮಾಡ್ತಾ ಇದ್ದೀನಿ, ಇದು ಧರಣಿ ಅಲ್ಲ, ಲೋಗ ಹಿಡಿಬೇಡಿ ಒಂದ್ ಸ್ವಲ್ಪ ಹೊತ್ತು, ಯಾರು ಅಲ್ಲ. ನಾನು ರಾಜ್ಯ ಸರ್ಕಾರದ ಪ್ರತಿನಿಧಿತ್ವದ ರೀತಿ ಖಾಲಿ ಟ್ರಕ್ ತಗೊಂಡು ಹೋಗ್ತಾ ಇದ್ದೀನಿ. ಇದರಲ್ಲಿ ಏನೂ ಇಲ್ಲ, ದಯವಿಟ್ಟು ನೀವೇ ನೋಡ್ಬಿಡಿ, ಏನೂ ಇಲ್ಲ. ನಮ್ಮ ರಾಜ್ಯ ಸರ್ಕಾರದ ತರ ಖಾಲಿ ಟ್ರಂಕ್ ಏನೂ ಇಲ್ಲ ಇದರಲ್ಲಿ. ಏನು ಇಲ್ಲ ಸರ್, ಕಾಂಗ್ರೆಸ್ ಸರ್ಕಾರ ನಮ್ಮ ಮೆಟ್ರೋ ಟಿಕೆಟ್ ದರದ ಬಗ್ಗೆ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ದೇಶದಲ್ಲಿ ಅತಿ ಹೆಚ್ಚು ಮೆಟ್ರೋ ಪ್ರಯಾಣ ಇರುವಂತದ್ದು ಬೆಂಗಳೂರಲ್ಲಿ, ಆದರೆ ಬೆಂಗಳೂರು ಅತಿ ಹೆಚ್ಚು ದರವನ್ನ ಹೊಂದಿದೆ. ನಮ್ಮ ಮೆಟ್ರೋ ಟಿಕೆಟ್ ದರದ ಬಗ್ಗೆ ಆಕ್ರೋಶ. ದೇಶದಲ್ಲಿ ಅತಿ ಹೆಚ್ಚು ಮೆಟ್ರೋ ಪ್ರಯಾಣ ದರ ಹೊಂದಿರುವಂತಹ ನಗರ ನಮ್ಮ ಬೆಂಗಳೂರು ಆಗಿದೆ. ನಗರ ಸಾರಿಗೆ ವ್ಯವಸ್ಥೆಯ ಬಗ್ಗೆ ರಾಜ್ಯ ಸರ್ಕಾರಕ್ಕೆ ಸ್ಪಷ್ಟವಾದಂತಹ ಅರಿವು ಎಲ್ಲವೇ ಇಲ್ಲ ಎನ್ನುವಂತಹ ಗಂಭೀರ ಆರೋಪಗಳು ಕೂಡ ಕೇಳಿಬರ್ತಾ ಇರುವಂಥದ್ದು. ಎಸ್ಸಿನ ತಿದ್ದುಪಡಿಯಂತೆ ಸ್ವಂತ ನಗರ ರಚನೆ ವಿಫಲವಾಗಿದೆ. ಕಾರು ಆಧಾರಿತ ಯೋಜನೆಗಳಿಗೆ ಹೆಚ್ಚಿನ ಆದ್ಯತೆ ಕೂಡ ಸಿಗಬೇಕಾಗಿದೆ. ಸುರಂಗ ರಸ್ತೆ, ಎಲಿವೇಟೆಡ್ ಕಾರಿಡಾರ್ಗೆ ಒತ್ತನ್ನು ಕೂಡ ನೀಡಬೇಕಾಗಿದೆ.
ಸಾರ್ವಜನಿಕ ಸಾರಿಗೆಗೆ ಅನುದಾನ ಕಡಿಮೆ ಸಿಗ್ತಾ ಇದೆ. ಅದರ ಜೊತೆಗೆ ಖಾಸಗಿ ವಾಹನಗಳಿಗೆ ಉತ್ತೇಜನ ಅಂತ ಕಿಡಿಕಾರಿರುವಂಥದ್ದು. ನೋಡಿ, ದಿಕ್ಕು ತಪ್ಪಿದಂತಹ ಆಡಳಿತದಿಂದ ಬೆಂಗಳೂರಿಗೆ ಹಾನಿಯಾಗಿದೆ ಅಂತ ಸಾಮಾಜಿಕ ಜಾಲತಾಣದಲ್ಲಿ ನೆಟ್ಟಿಗರು ಆಕ್ರೋಶವನ್ನ ಹೊರಗಾಗ್ತಾ ಇದ್ದಾರೆ. ಏನಾದ್ರೂ ವಸ್ತು ಖರೀದಿ ಮಾಡೋಕೆ ಹೋಗ್ತೀರಾ, ಆ ವಸ್ತುಗೆ ಡಬಲ್ ರೇಟ್ ಆಗಿರುವಂಥದ್ದು. ಅಂದ್ರೆ ನೋಡಿ, ಕಾಂಗ್ರೆಸ್ ಸರ್ಕಾರ ಬರುವಂತಕ್ಕಿಂತ ಮುಂಚೆ ಹಾಗೆ ಬಂದ ಮೇಲೆ ಏನೇನೆಲ್ಲ ರೇಟ್ ಆಗಿರುವಂಥದ್ದು. ಹಾಗೆ BMRCL ನಮ್ಮ ಮೆಟ್ರೋ ಬೆಂಗಳೂರಿನ ಸಿಟಿಯ ಒಂದು ದರ ಏನಿದೆ, ಮೆಟ್ರೋ ಪ್ರಯಾಣದ ದರ, ಅದರ ಬಗ್ಗೆ ಕೂಡ ಜಾಗೃತಿಯನ್ನು ಮೂಡಿಸುವಂತಹ ಕೆಲಸವನ್ನ ನೆಟ್ಟಿಗರು ಮಾಡ್ತಾ ಇರುವಂಥದ್ದು. ಸಾಮಾಜಿಕ ಜಾಲತಾಣದಲ್ಲಿ ಸಾರ್ವಜನಿಕರು ಈ ರೀತಿಯ ಒಂದು ಜಾಗೃತಿಯನ್ನು ಮೂಡಿಸ್ತಾ ಇದ್ದಾರೆ. ನೋಡಿ, ಬೆಂಗಳೂರಿನ ಒಂದು ಕಾಸ್ಟ್ ಪರ್ ಕಿಲೋಮೀಟರ್ 3.5 ರೂಪಾಯಿಯಿಂದ 4 ರೂಪಾಯಿ ಕಿಲೋಮೀಟರ್ ಇರುವಂಥದ್ದು. ಇನ್ನು ಡೆಲ್ಲಿ ನಾವು ಗಮನಿಸ್ತಾ ಹೋಗೋದಾದ್ರೆ 2 ರೂಪಾಯಿಯಿಂದ 2.5 ರೂಪಾಯಿ ಮಾತ್ರ 1 ಕಿಲೋಮೀಟರ್ಗೆ ಇರುವಂಥದ್ದು. ಇನ್ನು ಮುಂಬೈ ಮೆಟ್ರೋ 3 ರೂಪಾಯಿ ಪರ್ ಕಿಲೋಮೀಟರ್ ಇದೆ. ಹಾಗೆ ಹೈದರಾಬಾದ್ ಮೆಟ್ರೋ 2.5 ರೂಪಾಯಿಯಿಂದ 3 ರೂಪಾಯಿ ಪರ್ ಕಿಲೋಮೀಟರ್ ಇದೆ. ಎಸ್, ಆದರೆ ಇಡೀ ದೇಶದಾದ್ಯಂತ ನಾವಿಲ್ಲಿ ಗಮನಿಸ್ತಾ ಹೋಗೋದಾದ್ರೆ ಬೆಂಗಳೂರು 3.5 ರೂಪಾಯಿಯಿಂದ 4 ರೂಪಾಯಿ 1 ಕಿಲೋಮೀಟರ್ಗೆ ನಾವು ಪೇ ಮಾಡ್ತಾ ಇರುವಂಥದ್ದು. ಹೀಗಾಗಿ ದುಬಾರಿ ಮೆಟ್ರೋ ಎನಿಸಿಕೊಂಡಿದೆ. ಎಸ್, ಹಾಗಾದ್ರೆ ಮೆಟ್ರೋ ದರ ಏರಿಕೆಯಾಗೋದಕ್ಕೆ ಕಾರಣ ಏನು? ನೋಡಿ, ಇಲ್ಲಿ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರದ ಮೇಲೆ ಬೊಟ್ಟು ಮಾಡಿ ತೋರಿಸ್ತಾ ಇದೆ. ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರದ ಮೇಲೆ ಬೊಟ್ಟು ಮಾಡಿ ತೋರಿಸ್ತಾ ಇದೆ. ಆದರೆ BMRCL ಈ ಕುರಿತಂತೆ ಯಾವುದೇ ಸ್ಪಷ್ಟನೆಯನ್ನ ನೀಡ್ತಾ ಇಲ್ಲ. Just because we are asking for affordable public transport, we are asking for accountability of the government. The government is forcing an arrest and a detention. Shameful. Instead of providing better roads, instead of providing better infrastructure and amenities, this is what the state government is doing. This is what they are doing. Arrest. Because we are asking for affordable public transport. Just because we are asking for affordable public transport, we are asking for accountability of the government. The government is forcing an arrest and a detention. Shameful. Instead of providing better roads, instead of providing better infrastructure and amenities, this is what the state government is doing. This is what they are doing. Arrest. Because we are asking